ನೋಡಿ ಕ್ವಶನ್ನು ಇವ್ಯಾಲ್ಯೂಯೇಟ್ 0 to 5/2 root of cos x dx by using trapezoidal rule by taking 7 ordinates. ನೋಡಿ ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದು. ಈಗ ಫಸ್ಟ್ ವಿ ಹ್ಯಾವ್ ಎ ಅಂದರೆ 0, ಬಿ ಅಂದರೆ 5/2, ವೈ ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್ ಆ್ಯಂಡ್ ಇಲ್ಲಿ ಎನ್ ಅಂದರೆ 7 ಆರ್ಡಿನೇಟ್ಸ್ ಅಂದರೆ ಒಂದು ಕಡಿಮೆ ಮಾಡಿ 6 ಅಂತ ಬರ್ಕೋಬೇಕು. 7 ಆರ್ಡಿನೇಟ್ಸ್ ಅಂದರೆ ಎನ್ನ 6 ಅಂತ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಟೇಬಲ್ ಕ್ರಿಯೇಟ್ ಮಾಡಬೇಕು. ಹೆಚ್ನ ಫೈಂಡ್ ಮಾಡ್ಕೋಬೇಕು. ಹೆಚ್ ಬಂದು ಬಿ ಮೈನಸ್ ಎ ಬೈ ಎನ್ ಅಂದರೆ ಬಿ ಎಷ್ಟು 5/2 ಮೈನಸ್ ಎ ಎಷ್ಟು 0 ಡಿವೈಡ್ ಬೈ ಎನ್ ಎಷ್ಟು 6. ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ ಕ್ಯಾಲ್ಸಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ನೋಡಿ ಶಿಫ್ಟು ಪೈ ಬೈ 2 ಮೈನಸ್ 0 ಡಿವೈಡೆಡ್ ಬೈ ಎನ್ ಇಸ್ 6. ಎಷ್ಟು ಬರುತ್ತೆ? 5/12 ಬರುತ್ತೆ. ಈಗ ಹೆಚ್ನ ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು, ಟೇಬಲ್ ಮಾಡಬೇಕು. ಟೇಬಲ್ ನೋಡಿ ಎಕ್ಸ್ ಬರ್ಕೊಳ್ಳಿ ಮತ್ತು ವೈ ಬರ್ಕೊಳ್ಳಿ. ವೈ ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್. ಈಗ ನೋಡಿ, ಈಗ ಎಕ್ಸ್ ವ್ಯಾಲ್ಯೂ ಈಗ ನೋಡಿ ಕ್ಯಾಲ್ಸಿಲಿ ಮೋಡು 7 ಟೇಬಲ್ಲು ರೂಟ್ ಆಫ್ ಕಾಸ್ ಎಕ್ಸ್ ಹೊಡೆದ್ರೆ ಕಾಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಕ್ಯಾಲ್ಸಿ ರೇಡಿಯನಲ್ಲಿ ಇರಬೇಕು. ಶಿಫ್ಟು ಮೋಡು ಯಾವಾಗಲೂ ಕಾಸ್ ಎಕ್ಸು ಸೈನ್ ಎಕ್ಸ್ ಬಂದರೆ ಕ್ಯಾಲ್ಸಿನ ರೇಡಿಯನ್ ಇಟ್ಕೊಳ್ಳಿ. ನ್ಯೂಮೆರಿಕಲ್ ಯಾವಾಗಲೂ ರೇಡಿಯನಲ್ಲಿ ಇಟ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಕ್ಯಾಲ್ಸಿನ ರೇಡಿಯನಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಅರ್ಥ ಆಗ್ತಿದೆಯಾ? ಈಗ ನೋಡಿ ಈಕ್ವಲ್ ಹೊಡೀರಿ. ಸ್ಟಾರ್ಟ್ ಬಂದು ಎ 0, ಎಂಡ್ ಬಂದು 5/2. ಶಿಫ್ಟು ಇದು ಹೊಡೆದ್ರೆ 5 ಬರುತ್ತೆ ಬೈ 2. ಸ್ಟೆಪ್ ಸೈಜು 5/12. ಶಿಫ್ಟು 5/12 ನೋಡಿ ಈ ಥರ ಬರುತ್ತೆ. ಇದು ಎಸ್ ಡಿ ಹೊಡೆದಾಗಲೂ ನಿಮಗೆ ಈ ಥರ ಡೆಸಿಮಲಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಟೇಬಲ್ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಈ ರೂಟ್ ಆಫ್ ಕಾಸ್ ಎಕ್ಸ್ ಆ ಥರ ಎಲ್ಲ ಬಂದರೆ ಟೇಬಲ್ಲು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಪ್ರಾಬ್ಲಮ್ನ ನಾನು ಹೇಳ್ಕೊಡ್ತೀನಿ. ಟೇಬಲಿಂದ ಮಾಡೋಕ್ಕೆ ಹೋಗ್ಬೇಡಿ. ಇದು ಯಾವಾಗ ಮಾಡಬೇಕಂದ್ರೆ 1/1 + x² 1/1 + x ಆ ಥರ ಬಂದರೆ ಮಾಡಿ. ಆಯಿತಾ? ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದು ಹೇಳ್ತೀನಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಅರ್ಥ ಆಯ್ತಲ್ವ? ಈಗ ಎಕ್ಸ್ ಅಂದರೆ ಎ ಇಂದ ಸ್ಟಾರ್ಟ್ ಮಾಡಿ. 0 0 + 5/12 0 ಪ್ಲಸ್ ಶಿಫ್ಟು 5/12 ಈಕ್ವಲ್ ಹೊಡೀರಿ. ಎಷ್ಟು ಬಂತು? 5/12. ಆಮೇಲೆ ಪ್ಲಸ್ 5/12 ಮತ್ತೆ 5/12 ಎಷ್ಟು ಬಂತು? 5/6 ಮತ್ತೆ ಪ್ಲಸ್ 5/12. ಸ್ಟಾರ್ಟಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಪ್ಲಸ್ ಆ್ಯಡ್ ಮಾಡ್ಕೊಂಡು ಹೋಗಿ. ಪ್ಲಸ್ 5/12 5/4 ನೋಡಿ. ಬೇರೆ ಮೆಥಡು ಯೂಸ್ ಮಾಡ್ಬೋದು. ಅರ್ಜೆಂಟ್ಲಿ ಇದೇ ಬೆಸ್ಟು, ಇದು ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವ? ಮತ್ತೆ ಪ್ಲಸ್ 5/12 ಎಷ್ಟು ಬಂತು? 5/3 ಮತ್ತೆ ಪ್ಲಸ್ 5/12 5/12 ಆಯಿತು. ಮತ್ತೆ ಪ್ಲಸ್ 5/12 ಈ ಥರ ಮಾಡ್ಕೊಳ್ಳಿ. 5/2 ನೋಡಿ. ಬಿ ಬಂತು. ಎ ಇಂದ ಸ್ಟಾರ್ಟ್ ಮಾಡಬೇಕು, ಬಿ ಬರೋ ಗಂಟ ಮಾಡಬೇಕು. ಈಗ ಇದನ್ನ ಮಾಡೋದು ಯಾವ ಥರ ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್ ಹೊಡ್ಕೊಳ್ಳಿ. ಕ್ಯಾಲ್ಸಿ ರೇಡಿಯನಲ್ಲಿ ಇಟ್ಕೋಬೇಕು. ಕ್ಲಿಯರ್ ಮಾಡಿದ್ರೆ ಶಿಫ್ಟು ಮೋಡು ಕ್ಲಿಯರ್ ಮಾಡಿದ್ರೆ ಡಿಗ್ರಿಗೆ ಬಂದಿರುತ್ತೆ. ಫಸ್ಟು ರೇಡಿಯನಲ್ಲಿ ಇಟ್ಕೊಳ್ಳಿ. ರೂಟ್ ಆಫ್ ಕಾಸ್ ಎಕ್ಸ್ ಟೈಪ್ ಮಾಡ್ಕೊಳ್ಳಿ. ರೂಟ್ ಆಫ್ ಕಾಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ವ್ಯಾಲ್ಯೂ ಫಸ್ಟ್ 0 ಕೊಡಿ. 0ಗೆ 1 0ಗೆ 1
ಕ್ಯಾಲ್ಕುಲೇಟ್ ಮಾಡಿ. ಈಗ ಎಕ್ಸಾಕ್ಟಲ್ಲಿ π/12 ನೋಡಿ ನೀವು. ಶಿಫ್ಟು ಇದು ಹೊಡೆದ್ರೆ π ಬರುತ್ತೆ /12. ಇದು ನೋಡಿ ಈ ಥರ ಬರುತ್ತಲ್ಲ, 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 0.9828 0.9828. ಆಮೇಲೆ ಕ್ಯಾಲ್ಕುಲೇಟ್ π/6. ಶಿಫ್ಟು ಇದು ಹೊಡೆದ್ರೆ π ಬರುತ್ತೆ /6 0.9306 0.9306. ಈಗ π/4. ಶಿಫ್ಟು π ಡಿವೈಡ್ ಬೈ 4 0.8409. π/4ಗೆ 0.8409. ನೆಕ್ಸ್ಟ್ ಕ್ಯಾಲ್ಕುಲೇಟ್ π/4 ಆದಮೇಲೆ π/3. ಶಿಫ್ಟು ಇದು ಹೊಡೆದ್ರೆ π ಬರುತ್ತೆ ಡಿವೈಡ್ ಬೈ 3. ಆನ್ಸರ್ 0.7071. π/3ಗೇನು 0.7071. ನೆಕ್ಸ್ಟ್ ಈಗ ನೋಡಿ π/3 ಆಯ್ತಲ್ವ. 5π/12. 5 ಶಿಫ್ಟು π/12 0.5087 0.5087. ಇನ್ನೊಂದು ಸತಿ ಮಾಡೋಣ. 5 ಶಿಫ್ಟು π/12 0.5087. ಈಗ ನೆಕ್ಸ್ಟು ಎಕ್ಸಾಕ್ಟಲ್ಲಿ π/2. ಶಿಫ್ಟು π/2 0. ಈ ಥರ ಇದು ಒಂದು ಟೇಬಲ್ ಆಯಿತು. ಇಲ್ಲೇನು ಮಾಡಬೇಕು, ಟೇಬಲ್ ಆದಮೇಲೆ ಇದನ್ನ y0 ಅಂತ ಬರ್ಕೋಬೇಕು, ಇದನ್ನ y1 ಅಂತ ಬರ್ಕೋಬೇಕು, ಇದನ್ನ y2 ಅಂತ ಬರ್ಕೋಬೇಕು, ಇದನ್ನ y3 ಅಂತ ಬರ್ಕೋಬೇಕು, ಇದನ್ನ y4 ಅಂತ ಬರ್ಕೋಬೇಕು, y5 y6. ಈಗ ಇದಾದ ತಕ್ಷಣ ಏನು ಮಾಡಿ, ನೋಡಿ ಇದು ನಿಮಗೆ ಟ್ರಾಪೆಜಾಯ್ಡಲ್ ರೂಲ್ಗೆ ಫಾರ್ಮುಲಾ ಬಂದು ಈ ರೀತಿ ನೋಡಿ. ಸಾರಿ, ಟ್ರಾಪೆಜಾಯ್ಡಲ್ ರೂಲ್ ಬಂದು ಫಾರ್ಮುಲಾ ಇಂಟೆಗ್ರಲ್ ಆಫ್ a to b y dx is equal to h/2 into first plus last plus 2 times remaining. ಈ ಫಾರ್ಮುಲಾನ ಯೂಸ್ ಮಾಡಬೇಕು ನೀವು. ಈಗ ನೋಡಿ ಇಲ್ಲಿ ಏನು ಬರೀಬೇಕಂದ್ರೆ ನೆಕ್ಸ್ಟು ಸೆಂಟೆನ್ಸು ಟ್ರಾಪಿಜಾಯ್ಡಲ್ ರೂಲ್ ಫಾರ್ n is equal to 6 is ಅಂತ ಬರೋದು. ಇಂಟೆಗ್ರಲ್ ಆಫ್ a to b y dx is equal to ಅಂತ ಬರೋದು. h/2 ಅಂತ ಬರೋದು. ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ y0 ಪ್ಲಸ್ y6 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಅಂದರೆ y1 y2 y3 y4 y5. ದೇರ್ಫೋರ್ ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ. a ಅಂದರೆ 0, b ಅಂದರೆ π/2, y ಅಂದರೆ √cos x dx, h ಅಂದರೆ π/12/2. ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ ಫಸ್ಟ್ ಬಂದು 1 ಪ್ಲಸ್ ಲಾಸ್ಟ್ ಅಂದರೆ 0 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಅಂದರೆ y1 is to 0.9828 ಪ್ಲಸ್ y2 ಅಂದರೆ 0.9306 ಪ್ಲಸ್ 0.8406 ಪ್ಲಸ್ 0.7071 ಪ್ಲಸ್ 0.5087 ಇಷ್ಟ ಆಗುತ್ತೆ. ಆಮೇಲೆ ಕ್ಲೋಸ್ ಬ್ರಾಕೆಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು.
ನೋಡಿ ಪೈ ಬೈ 12 ಶಿಫ್ಟು ಇದು ಹೊಡೆದ್ರೆ ಪೈ ಬೈ 12 ಬೈ 2 ಈ ಕಡೆ ಬನ್ನಿ ಓಪನ್ ಬ್ರ್ಯಾಕೆಟ್ 1 + 0 + 2 ಟೈಮ್ಸ್ 0.9828 plus 0.9306 plus 0.8406 plus 0.7071 plus 0.5087. ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಪೈ ಬೈ 12 ಬೈ 2 1 + 0 ಒಂದ್ಸರಿ ಚೆಕ್ ಮಾಡ್ಕೊಬಿಡೋಣ. 2 ಟೈಮ್ಸ್ 0.5087 0.9306. ನೋಡಿ ಆನ್ಸರ್ ಬಂತು 1.1702. ಕ್ಯಾಲ್ಸಿಲಿ ಚೆಕ್ ಮಾಡ್ಕೊಬಿಡೋಣ. ರೂಟ್ ಆಫ್ ಕಾಸ್ ಎಕ್ಸ್ ಸೈಡಿಗೆ ಬನ್ನಿ, 0 ಸೈಡಿಗೆ ಬನ್ನಿ, ಪೈ ಬೈ 2 ಶಿಫ್ಟ್ ಪೈ ಬೈ 2 0 to ಪೈ ಬೈ 2 ಈಕ್ವಲ್ ಹೊಡೆದ್ರೆ ನೋಡಿ ಸ್ವಲ್ಪ ಲೇಟಾಗಿ ಬರುತ್ತೆ. ಇದು ಬರೋ ಗಂಟ ನಾನು ನಿಮಗೆ ರಿವಿಷನ್ ಮಾಡಿಕೊಟ್ಬಿಡ್ತೀನಿ. ಫಸ್ಟ್ ಏನಂದರೆ ಇಲ್ಲಿ ಎ ಏನು 0, ಬಿ ಏನು ಪೈ ಬೈ 2, ವೈ ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್. ಇಲ್ಲಿ 7 ಆರ್ಡಿನೇಟ್ಸ್ ಇದ್ದರೆ ಎನ್ನು 6 ತೊಗೋಬೇಕು ಒಂದು ಕಡೆ. ಹೆಚ್ ಅಂದರೆ ಫಾರ್ಮುಲಾ ಬಿ ಮೈನಸ್ ಎ ಬೈ ಎಲ್. ಬಿ ಅಂದರೆ ಪೈ ಬೈ 2 ಮೈನಸ್ ಎ ಅಂದರೆ 0/6. ಆನ್ಸರ್ ಪೈ ಬೈ 12 ಬರುತ್ತೆ. ಆಮೇಲೆ ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸು ವೈ. ಎಕ್ಸ್ ಅಂದರೆ 0ಇಂದ ಸ್ಟಾರ್ಟ್ ಮಾಡಿ ಪ್ಲಸ್ ಪೈ ಬೈ 2 ಮಾಡಿ ಇದು ಬರುತ್ತೆ. ಅದಾದಮೇಲೆ ಲೆಫ್ಟ್ ಬಟನ್ ಹೊಡೆದು ಪ್ಲಸ್ ಪೈ ಬೈ 2 ಮಾಡಿ ಪೈ ಬೈ 12 ಮಾಡಿ ಇದು ಬರುತ್ತೆ. ಪ್ಲಸ್ ಪೈ ಬೈ 12 ಪ್ಲಸ್ ಪೈ ಬೈ 12 ಪ್ಲಸ್ ಪೈ ಬೈ 12 ಪ್ಲಸ್ ಪೈ ಬೈ 12. ಯಾವಾಗ ಗಂಟ ಮಾಡಬೇಕಂದ್ರೆ ಎ ಇಂದ ಸ್ಟಾರ್ಟ್ ಆಗಿ ಬಿಗೆ ಎಂಡ್ ಆಗಬೇಕು. 0ಇಂದ ಸ್ಟಾರ್ಟ್ ಆಗಿ ಆನ್ಸರ್ ಪೈ ಬೈ 2 ಬರಬೇಕು. ಆಮೇಲೆ ರೂಟ್ ಆಫ್ ಕಾಸ್ ಎಕ್ಸ್ ಮಾಡಬೇಕು. ರೂಟ್ ಆಫ್ ಕಾಸ್ ಕ್ಯಾಲ್ಸಿನ ರೇಡಿಯನಲ್ಲಿ ಇಟ್ಕೋಬೇಕು. ಕ್ಯಾಲ್ಕುಲೇಟ್ ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ ಇದು ಬರುತ್ತೆ, ಪೈ ಬೈ 12 ಕೊಟ್ಟರೆ ಇದು ಬರುತ್ತೆ, ಪೈ ಬೈ 6 ಕೊಟ್ಟರೆ ಇದು ಬರುತ್ತೆ, ಪೈ ಬೈ 4 ಕೊಟ್ಟರೆ ಇದು ಬರುತ್ತೆ, ಆ ಥರ ಇದು ಬರುತ್ತೆ. ಆಯ್ತಲ್ವ? ಇದನ್ನ ನೇಮ್ ಮಾಡ್ಕೋಬೇಕು. y0, y1, y2, y3, y4, y5, y6. ನೋಡಿ ಟ್ರಾಪಿಜಾಯ್ಡಲ್ ರೂಲ್ ಫಾರ್ n = 6 ಅಂತ ಬರೆದು ಫಾರ್ಮುಲಾ ಇಂಟೆಗ್ರಲ್ ಆಫ್ a to b y dx = ಫಾರ್ಮುಲಾ h/2. ಇದು ನೋಡಿ ಫಸ್ಟ್ ಅಂದರೆ ಇದು y0 ಪ್ಲಸ್ y6 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಅಂದರೆ ಇದೆಲ್ಲ y1 ಪ್ಲಸ್ y2 ಪ್ಲಸ್ y3 ಪ್ಲಸ್ y4 ಪ್ಲಸ್ y5. ಆಮೇಲೆ 0 to ಪೈ ಬೈ 2 ರೂಟ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಇದು ಬರೆದು ಎಚ್ ಅಂದರೆ ಪೈ ಬೈ 12 ಬೈ 2 y0 to y6 ಅಂದರೆ ಫಸ್ಟು ಪ್ಲಸ್ ಲಾಸ್ಟು ಇದು 2 ಟೈಮ್ಸ್ ಇದೆಲ್ಲ ಬರ್ಕೋಬೇಕು. 0.9828 0.9306 0.8409 ಇದು ನಾನು 06 ಬರ್ಬಿಟ್ಟಿದ್ದೀನಿ. ನೋಡಿ ಈ ಥರ ಏನಾದರೂ ಮಿಸ್ಟೇಕ್ ಆದರೆ ನೀವು ಕರೆಕ್ಷನ್ ಮಾಡ್ಕೊಂಡು ನೀವು ಓನಾಗಿ ಮಾಡಿ, ಸರಿನಾ? 0.7071 0.5087 ಗೊತ್ತಾಯ್ತಲ್ವ? ನೋಡಿ ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಇದು ಬರುತ್ತೆ. ಅರ್ಥ ಆಯ್ತಲ್ವ? ಈಗ ನೋಡಿ ಇದು ಹೊಡೆದಾಗ ಸ್ವಲ್ಪ ಲೇಟಾಗಿ ಬರುತ್ತೆ. ಅವಾಗಂಟ ಬೇರೆ ಪ್ರಾಬ್ಲಮ್ ಮಾಡ್ತಾ ಇರಿ. ಅರ್ಥ ಆಯ್ತಲ್ವ? ಇಲ್ಲಿ ನೋಡಿ 1.1981 ಇದೆ, ಇಲ್ಲಿ 1.1702 ಇದೆ. ಅಂದರೆ ಅಪ್ರಾಕ್ಸಿಮೇಟ್ ಇದೆ, ಆನ್ಸರ್ ರೈಟ್ ಇದೆ. ಬರೀ ಗೊತ್ತಾಯ್ತಲ್ವಾ? ಅಂದರೆ 2 ಪಾಯಿಂಟ್ ಇಲ್ಲಿ ಬಂದಿದ್ರೆ ಆವಾಗ ನಿಮಗೆ ಏನೋ ರಾಂಗ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಕರೆಕ್ಷನ್ ಮಾಡ್ಕೋಬೋದು. ನೋಡಿ ಎ ಸಿ ಹೊಡೆದು ಮೇಲ್ಗಡೆ ಹೋಗಿ ಇಲ್ಲಿ ಚೇಂಜ್ ಮಾಡ್ಬಿಡೋಣ. ಏನು ರಾಂಗ್ ಹೊಡೆದಿದ್ದು ನಾನು 0.8406 ಹೊಡೆದಿದ್ದೀನಿ. ಅದು ಆ್ಯಕ್ಚುಲಾಗಿ 0.8409. ಫೈನಲ್ ಆನ್ಸರ್ ಬಂದು 1.1703. ಗೊತ್ತಾಯ್ತಲ್ವ? ಈ ಥರ ಮಾಡ್ಕೋಬೇಕು. ಏನಾದರೂ ತಪ್ಪಾಗಿದ್ದರೆ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಕ್ಯಾಲ್ಸಿಲ್ ಕರೆಕ್ಷನ್ ಮಾಡ್ಕೊಳ್ಳಿ, ಸರಿನಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.